ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಡೇ 3 ನವರಾತ್ರಿ ನನ್ನ ಡೈಲಿ ರೊಟೀನ್ ಲಾಗ್ ಆಗಿರುತ್ತೆ. ನನ್ನ ರಂಗೋಲಿ ಪೂಜೆ, ನನ್ನ ಡೈಲಿ ರೊಟೀನ್ ಎಲ್ಲ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಈಗ ನೈವೇದ್ಯಕ್ಕೆ ಮನೆಗೆ ಟಿಫನ್ಗೆ ನಾನು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಕೆಲವೊಮ್ಮೆ ನಾವು ಏನು, ನಮ್ಮ ತಾಕತ್ತೇನು ಅಂತ ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂದರೆ ಮೊದಲು ನಮ್ಮ ತಾಕತ್ತೇನು ಅಂತ ನಮಗೆ ಗೊತ್ತಾಗಬೇಕು. ಆಮೇಲೆ ನಮ್ಮ ಪಕ್ಕದವ್ರಿಗೆ ಗೊತ್ತಾಗಬೇಕು. ಆಗ ಅವರೇ ನಮ್ಮ ತಾಕತ್ತು, ನಮ್ಮ ಗತ್ತು ಏನು ಅಂತ ಇಡೀ ಪ್ರಪಂಚಕ್ಕೆ ಹೇಳ್ತಾರೆ. ಸೊ ಆ ತಾಕತ್ತು ನಮಗೆ ಬರಬೇಕು ಅಂದರೆ ನಾವು ನಡೆಯೋ ದಾರಿಯಲ್ಲಿ ನಿಯತ್ತಿರಬೇಕು. ಹೌದು ಫ್ರೆಂಡ್ಸ್, ನಾವು ನಡೆಯೋ ದಾರಿಯಲ್ಲಿ ನಿಯತ್ತಿದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರೋದಿಲ್ಲ. ಸೊ ನಾವು ನಡೆಯೋ ದಾರಿ ಒಳ್ಳೆಯದಾಗಿರಬೇಕು. ಯಾರಿಗೂ ಏನು ಮೋಸ, ವಂಚನೆ, ಕೆಟ್ಟದ್ದು ಕನಸು ಮನಸ್ಸಲ್ಲೂ ಯಾರಿಗೂ ನಾವು ಕೆಟ್ಟದ್ದು ಬಯಸಬೇಕು ಅಂತಲೂ ಅಂದ್ಕೊಬಾರ್ದು. ಆಗ ನಾವು ಯಾರಿಗೂ ಹೆದ್ರುಕೊಂಡು ಬದುಕಬೇಕು ಅನ್ನೋ ಅವಕಾಶವೇ ಇರಲ್ಲ. ಯಾರು ಏನು ನಮ್ಗೆ ಹೇಳೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ರೆ ನಮ್ಮನ್ನ ಬಂದು ಹೇಳೋರು ಕೇಳೋರು ಯಾರು? ನಮಗೆ ಪ್ರಶ್ನೆ ಮಾಡೋರು ಯಾರು? ಒಂದು ವೇಳೆ ಕೇಳಿದ್ರು ಅಂದರೂ ನಾವು ಧೈರ್ಯವಾಗಿ ಹೇಳ್ಬೋದು, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ, ನಿನ್ನ ಕೆಲಸ ನೀನು ಮಾಡ್ಕೊ ಹೋಗು, ನಾನೇನು ನಿಮ್ಮ ಮನೆಗೆ ಬಂದು ಕಳ್ತನ ಮಾಡಿಲ್ಲ, ನಿನ್ನ ಆಸ್ತಿ ಏನು ನುಂಗಿಲ್ಲ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಾನು ಒಳ್ಳೆ ದಾರಿಯಲ್ಲೇ ನಡೀತಾ ಇದ್ದೀನಿ, ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀನಿ, ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಅಂತ ಧೈರ್ಯವಾಗಿ ಹೇಳ್ಬೋದು ಅಲ್ವಾ? ಅದಕ್ಕೆ ಹೇಳೋದು, ಯಾವಾಗಲೂ ನಾವು ಮಾಡೋ ಕೆಲಸ, ನಡೆಯೋ ದಾರಿ ಸರಿಯಾಗಿ ನಿಯತ್ತಾಗಿ ಒಬ್ಬರಿಗೆ ಮಾದರಿಯಾಗಿರುತ್ತೆ. ಆವಾಗ ನಾವು ಎಲ್ಲರ ಮುಂದೆ ರಾಜಾರೋಷವಾಗಿ ತಲೆ ಎತ್ತಿ ನಡೀಬೋದು. ಅದೇ ನಾವು ತಪ್ಪು ಕೆಲಸ ಮಾಡಿದ್ರೆ ಭಯದಲ್ಲೇ ಬದುಕಬೇಕು. 4 ಜನ ಮುಂದೆ ತಲೆ ತಗ್ಗಿಸಿ ಅವರು ಛೀ ತೂ ಏನೇ ಅಂದರೂ ಕೂಡ ಎಲ್ಲ ಅನಿಸ್ಕೊಂಡು ಬರಬೇಕು. ಅದಕ್ಕೆ ಹೇಳೋದು, ನಾವು ನಡೆಯೋ ದಾರಿಯಲ್ಲಿ ನಿಯತ್ತಾಗಿರಬೇಕು, ಆಡೋ ಮಾತು ಸತ್ಯ ಇರಬೇಕು, ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು ಅಂತ. ನಾವು ಯಾರ ವಿಷಯಕ್ಕೂ ಹೋಗ್ದಿರ ಇದ್ದರೆ ನಮ್ಮ ವಿಷಯಕ್ಕೂ ಯಾರೂ ಬರೋದಿಲ್ಲ. ಅನ್ನೆಸೆಸರಿಯಾಗಿ ನಾವು ಬೇರೆಯವ್ರ ವಿಷಯಕ್ಕೆ ನಾವು ಹೋಗಿ ಅಲ್ಲೇನೋ ಮಾತಾಡಿ ನಾವು ತಗ್ಲಾಕೊಂಡು ನಾವು ಕೆಟ್ಟವರು ಅಂತ ಅನ್ನಿಸ್ಕೊಂಡು ಬರೋದಕ್ಕಿಂತ ಆರಾಮಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ, ನಮ್ಮ ಜೀವನದ ಏಳಿಗೆ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾರು ಏನೇ ಅನ್ನಲಿ, ಏನೇ ತಿಳ್ಕೊಳ್ಳಿ, ಇಡೀ ಪ್ರಪಂಚಕ್ಕೆ ನಾವು ಒಳ್ಳೆಯವ್ರಾಗಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ನಾವೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ನಾವು ಏನು ಅಂತ ಅರ್ಥ ಆಗದಿರೋ ಜನಕ್ಕೆ ನಾವು ಅರ್ಥ ಮಾಡಿಸ್ಕೊಂಡು ಕೂತ್ಕೊಳ್ಳೋಂತಹ ಸಮಯ ನಾವು ಅವ್ರಿಗೆ ಕೊಡೋ ಅವಶ್ಯಕತೆಯೂ ಇರಲ್ಲ, ಅರ್ಥ ಮಾಡಿಸೋ ಅವಶ್ಯಕತೆಯೂ ಇರಲ್ಲ. ಯಾಕಂದರೆ ಅದು ಸುಮ್ಮನೆ ಟೈಮ್ ವೇಸ್ಟು. ಅವ್ರಿಗೆ ಕೆಲವು ಸಮಯ ಸಂದರ್ಭ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ ನಾವೇನು ಅಂತ ಅಂದ್ಬಿಟ್ಟು. ಸೊ ನಾವು ಹೆಂಗೆ ಏನು ಅಂತ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಾಡಿಗೆ ನಮ್ಮ ಜೀವನ, ನಮಗೇನು ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಲೈಫ್ ನಡೀತಾ ಇತ್ತು ಅಂದರೆ ಸೊ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಒಂದಿನ. ಸೊ ನಾವೇನು ಮಾಡಿದ್ವಿ, ಹೇಗೆ ಮುಂದೆ ಬಂದ್ವಿ, ಹೇಗೆ ಬೆಳೀತಾ ಇದ್ದೀವಿ ಅನ್ನೋದು ಕೂಡ ನೋಡ್ತಾರೆ. ಸೊ ಇನ್ನೊಂದು, ನಿಯತ್ತಾಗಿ ನಾವು ಜೀವನದಲ್ಲಿ ಬದುಕಬೇಕು ಅಂತ ಅಂದ್ಕೊಂಡ್ರು ಕೂಡ ಬದುಕೋಕ್ಕೆ ಈ ಸಮಾಜ ಬಿಡಲ್ಲ. ಸೊ ಆ ಸಮಾಜ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೆಂಗೋ ಯದ್ವಾತದ್ವಾಗಿ ಬೆಳಿತೀನಿ, ನಾನು ಏನು ಬೇಕಾದರೂ ಮಾಡ್ತೀನಿ, ಇಲ್ಲ ಸಮಾಜ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಅನ್ನೋದು ತಪ್ಪು. ಯಾಕಂದರೆ ಯಾವ ಸಮಾಜನೂ ಕೂಡ ನಾವು ಬೆಳೀತಾ ಇದ್ದೀವಿ ಅಂದರೆ ನೋಡಿಕೊಂಡು ಸಂತೋಷವಾಗಿ ಕೈ ತಟ್ಟಿ ನೀನು ಮುಂದೆ ಹೋಗಪ್ಪ, ಮುಂದಕ್ಕೆ ಬೆಳೆಯಪ್ಪ ಅಂತ ಹೇಳೋರು ತೀರಾ ಕಡಿಮೆ ಇರ್ತಾರೆ. ಜಾಸ್ತಿ ನೀನು ಬೆಳೀತಾ ಇದೆಯಾ ಅಂದರೆ ನಿನ್ನ ಕಾಲು ಎಳೆದು ನಿನ್ನ ತುಳಿಯೋರೇ ಜಾಸ್ತಿ ಇರ್ತಾರೆ. ಅದಕ್ಕೆ ಯಾವ ಸಮಾಜಕ್ಕೆ ಮಾತ್ರ ನಾವು ತಲೆನೇ ಕೆಡಿಸ್ಕೊಬಾರ್ದು. ಯಾರು ನಮಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದಾರೋ ಅವ್ರ ಮಾತಲ್ಲೇ ನಮಗೆ ಗೊತ್ತಾಗೋಗುತ್ತೆ. ಸೊ ಯಾರು ನಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಆಗಲ್ಲ, ನೀನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಹಂಗೆ ಮಾಡ್ತಾಯಿದ್ಯಾ, ಈ ಥರ ಮಾಡ್ತಾಯಿದ್ಯಾ, ಹಿಂಗೆ ಮಾಡೋದ್ರಿಂದ ಸಮಾಜ ಹಂಗೆ ಅನ್ನುತ್ತೆ, ಹಂಗೆ ಅಂದ್ಕೊತಾರೆ, ಈ ರೀತಿ ಹೇಳೋರ ಬಗ್ಗೆಲ್ಲ ನಾವು
ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಯಾವಾಗಲೂ ಅವರು ನಮ್ಮನ್ನು ಬೆಳೀತಾ ಇರೋರನ್ನ ಅಲ್ಲೇ ನಿಂತ್ಕೊಳ್ಳೋ ಥರ ಮಾಡಿಬಿಡ್ತಾರೆ ಕೆಲವ್ರಂತೂ. ಸೊ ನಾನು ಹೇಳೋದಷ್ಟೇ, ನಾವು ನಡೆಯೋ ದಾರಿ ನಿಯತ್ತಾಗಿರಬೇಕು. ಕೊನೆಯದಾಗಿ ನಾನು ಹೇಳೋದೇನು ಅಂದರೆ, ನಾವು ಧರ್ಮನ ಕಾಪಾಡಿದ್ರೆ ಧರ್ಮ ನಮ್ಮನ್ನ ಕಾಪಾಡುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.